ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಆಗಿರುತ್ತೆ. ನನಗೆ ಒಬ್ಬರು ಕ್ವಶನ್ ಮಾಡಿದ್ರಿ. ನಾನು ಕಳೆದ 2 ವಿಡಿಯೋಗಳಲ್ಲೂ ಕೂಡ ನಾನು ರಾಯಲ್ಸನ್ ಮಿಷಿನ್ ಬಗ್ಗೆ ಹೇಳಿದೆ, ತುಂಬ ಹೇಳಿದೆ. ಸೊ ಹಾಗಾಗಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ. ಸೊ 3 ಒಂದರಲ್ಲೇ ಅಂತ ಹೇಳ್ತೀರಲ್ವಾ, ಸೊ ನೀವು ಕಳೆದ ವಿಡಿಯೋದಲ್ಲಿ ನೀವು ತೊಗೊಳಂಗಿದೆ ಸಪ್ರೇಟ್ ತೊಗೊಳ್ಳಿ ಇಂದ ಮಿಷಿನ ಹೇಳಿದ್ರಿ ಅಲ್ವಾ ಅಂತ ಕೂಡ ನನಗೊಬ್ರು ಕೇಳಿದ್ರಿ. ಮತ್ತು ಯಾವ್ದು ತೊಗೊಳ್ಳೋದು ಅಂತ ಕೂಡ ಕೇಳಿದ್ರಿ. ಸೊ ನಾನು ಆ ಕ್ವಶನ್ಗೆ ಆನ್ಸರ್ನ ಮಾಡ್ತಾ ಇದ್ದೀನಿ. ನಾನು ಅದೇ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಜಿಗ್ಜಾಗು ಸ್ಟಿಚಿಗೂ ಬೇಕು ಅಂದರೆ ಒಂದೇ ಮಿಷಿನಲ್ಲಿ ಅಂತ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಅಂದರೆ ನಾನು ಹೇಳೋದೇನಂತ ಅಂದರೆ, ಕೆಲವ್ರಿಗೆ ಉಷಾ ಮಿಷಿನ್ ನಾನೊಂದು ವಿಡಿಯೋ ಮಾಡಿದ್ದೆ. ಸೊ ಅದು ಬಂದ್ಬಿಟ್ಟು ಕ್ಯಾರಿ ಮಾಡೋದು, ಅದನ್ನು ನೀವು ಎಲ್ಲಾದ್ರೂ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು ಅಂತ ಹೇಳಿದ್ದೆ. ಸೊ ಕೆಲವ್ರಿಗೆ ಕ್ಯಾರಿ ಇಷ್ಟ ಆಗಲ್ಲ ಅನ್ನೋರು ಸಪ್ರೇಟಾಗಿ ತೊಗೊಳ್ಳಿ. ನಾನು ಯಾಕೆ ಅದನ್ನು ಹೇಳಿದೆ ಅಂತ ಕೂಡ ಹೇಳ್ತೀನಿ. ಈಗ ನನ್ನ ರಾಯಲ್ಸನ್ ಮಿಷಿನ್ ಬಂದ್ಬಿಟ್ಟು 3-in-1 ಆಪ್ಷನ್. ಅದರಲ್ಲಿ ನೀವು ಸ್ಟಿಚಿಂಗ್ ಕೂಡ ಮಾಡ್ಕೊಳ್ಬೋದು, ಜಿಗ್ಜಾಗ್ ಬೇಕಾದ್ರೂ ಮಾಡ್ಬೋದು, ಎಂಬ್ರಾಯ್ಡಿಂಗ್ ಕೂಡ ಮಾಡ್ಕೊಳ್ಬೋದು. ನೀವು ಒಂದು ಮಿಷಿನ್ನ ಒಂದಕ್ಕೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಪದೇ ಪದೇ ಹೋಗಿ ಟೆನ್ಷನ್ನ ಬಿಚ್ಚಿ ಮಾಡೋಷ್ಟು ಟೈಪ್ ಇರೋದಿಲ್ಲ. ಸೊ ಅದನ್ನು ನಾನು ಯಾರಿಗೆ ಅಂತ ಕೂಡ ಹೇಳ್ತೀನಿ, ನಿಮ್ಮ ಒಂದು ಬಳಕೆಯ ಆಧಾರದ ಮೇಲೆ ನೀವು ಒಂದು ಮಿಷಿನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಂಬ್ರಾಯ್ಡಿಂಗ್ ಅಂತ ಫಿಕ್ಸ್ ಆಗೋದ್ಮೇಲೆ ನೀವು ಟೆನ್ಷನ್ ಎಂಬ್ರಾಯ್ಡಿಂಗ್ಗೆ ಹಾಕಿದ್ಮೇಲೆ ಸೊ ಮತ್ತೆ ಅದನ್ನು ನೀವು ಬಿಚ್ಚಿ ಜಿಗ್ಜಾಗ್ಗೆ ಹಾಕ್ಕೊಂಡು ಅದನ್ನು ಮಾಡೋಷ್ಟು ಯಾರೂ ಮಾಡಲ್ಲ. ಇವಾಗ ನಿಜವಾಗ್ಲೂ ವರ್ಕ್ ಪ್ರೆಷರು, ವರ್ಕ್ ಬ್ಯುಸಿ ಇರೋರು ಯಾರೂ ಮಾಡಲ್ಲ. ಇನ್ನು ನೀವು ಏನಾದ್ರು ಸಿಂಪಲ್ಲಾಗಿ ಏನೋ 1-2 ಬ್ಲೌಸ್ ಬರುತ್ತೆ ಹೊಲ್ಕೊತೀನಿ, 2 ಸೀರೆ ಬರುತ್ತೆ, ಎರಡು ಜಿಗ್ಜಾಗ್ ಮಾಡ್ಕೊಳ್ತೀನಿ, 1-2 ಎಂಬ್ರಾಯ್ಡಿಂಗ್ ಬರುತ್ತೆ ಸಾಕು, 2 ಎಂಬ್ರಾಯ್ಡಿಂಗ್, ಈ ಥರದಕ್ಕೆ ನೀವು ಅಂದ್ಕೊಂಡಂಗೆ ರಾಯಲ್ಸನ್ ಮಿಷಿನ್ ಸೂಪರು. ಅದು ಬಿಟ್ಟು ನೀವು ಎವಿ ಡ್ಯೂಟಿ ಮಾಡ್ತೀನಿ, ನಾನು ಎವಿ ವರ್ಕ್ ಮಾಡ್ತೀನಿ, ದಿನಕ್ಕೆ 10 ಬ್ಲೌಸ್ ಹೊಲಿತೀನಿ, ನಾವು ದಿನಕ್ಕೆ ಆ ಥರ ಬೋಟಿಗೆ ಇಟ್ಕೊಂಡವರು 4 ಜನನ ಇಟ್ಕೊಂಡು ಕೆಲಸ ಮಾಡ್ತಿರೋರು ಅವರೆಲ್ಲರೂ ಒಂದೇ ಮಿಷಿನಲ್ಲಿ ಮಾಡ್ತೀನಿ ಅಂತಂದರೆ ಅದಾಗಲ್ಲ. ಯಾವುದೇ ಒಂದು ಮಿಷಿನ್ ತೊಗೊಂಡ್ರು ಸೊ ಅದು ಬರಲ್ಲ. ಓಕೆನಾ? ನಿಮ್ಮ ಒಂದು ಬಳಕೆಯ ಆಧಾರದ ಮೇಲೆ ನೀವೇನು ಕೆಲಸ ಮಾಡ್ತೀರಾ, ಎಷ್ಟು ಅಂದರೆ ಪ್ರೊಡಕ್ಷನ್ ಕೊಡ್ತೀರಾ, ಎಷ್ಟು ಹೆವಿ ಡ್ಯೂಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ನೀವು ಮಿಷಿನ್ನ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬಾ ಅರ್ಥ ಮಾಡ್ಕೊಳ್ಳಿ. ನಾನು 3 ಒಂದರಲ್ಲೇ ಆ ಮಿಷಿನಲ್ಲಿ ಮಾತ್ರ ರಾಯಲ್ಸನ್ ಮಿಷಿನಲ್ಲಿ ನಿಮಗೆ 3 ಒಂದರಲ್ಲೇ ಬರುತ್ತೆ. ಸೊ ನೀವು ಹೆಂಗೆ ಡ್ಯೂಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕ್ಲಾರಿಫಿಕೇಷನ್, ನನಗೆ ಅದು ಕ್ವಶನ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. 3-in-1 ಮಿಷಿನ್ ಅಂತ ಹೇಳ್ತೀರಾ. ಸೊ ಮತ್ತು ನೀವು ಇನ್ನೊಂದ್ಸಲ ಜಿಗ್ಜಾಗು ಮತ್ತು ಸ್ಟಿಚಿಂಗು ಸಪ್ರೇಟಾಗೆ ಇಟ್ಕೊಳ್ಬೇಕು ಅಂತ ಕೂಡ ಹೇಳ್ತೀರಾ. ಯಾವ್ದು ತೊಗೊಳ್ಬೇಕು ನಾವು ಅಂತ ಪಾಪ ಕೇಳಿದ್ರಿ. ಸೊ ಹಾಗಾಗಿ ಅವ್ರದ್ದು ಕ್ವಶನ್ ಅದನ್ನು ಹೇಳ್ಬಿಡ್ತೀನಿ ಇನ್ನೊಂದ್ಸಲ ಕ್ಲೀನಾಗಿ. ಚೆನ್ನಾಗಿ ಕೇಳಿದ್ರು ಅವರು. ಸೊ ನನಗೆ ಈ ಥರ ಕ್ವಶನ್ಸ್ಗಳು ಬಂದರೆ ನನಗೆ ಹೇಳಲಿಕ್ಕೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಡೌಟ್ಸ್ಗಳು ಕೇಳಬೇಕು ನನಗೆ. ಡೌಟ್ಸ್ಗಳು ಪರ್ಸ್ನಲಾಗಿ ಬಂದು DM ಮಾಡಿ ನಮ್ಮ ಮಿಷಿನ್ನ ಕೇಳ್ತಾರೆ. ಬಟ್ ನಮಗೆ ಡೌಟ್ಸ್ ಕೇಳಬೇಕು. ಏನಾದ್ರು ಡೌಟ್ಸ್ ಕೇಳಿದಾಗ ಅದ್ರ ಕ್ಲಾರಿಫಿಕೇಷನ್ ಮಾಡೋಕ್ಕೆ ನನಗೆ ತುಂಬ ಈಸಿ ಆಗುತ್ತೆ. ಯಾರೋ ನಾಗು ಗುರುರಾಜ್ ಅಂತ ಅನ್ನೋರು, ಮೇಡಮ್ ಒಂದ್ಸಲ ಈ ಥರ 3-in ಆಪ್ಷನ್ ಇರೋದು ಪ್ರಾಬ್ಲಮ್ ಬರುತ್ತೆ, ಸ್ಟಿಚಿಂಗ್ ಬೇರೆ ಜಿಗ್ಜಾಗ್ ಬೇರೆ ತೊಗೊಳ್ಳಿ ಅಂತ ಹೇಳಿದ್ರಿ. ನಾವು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು, 3-in-1 ಮಿಷಿನ್ ತೊಗೋಬೋದಾ ಅಂತ ಕೇಳಿದ್ರಿ. ಸೊ ನಾನು ಇದೇ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದು. ಸೊ ಅದು ಬಂದುಬಿಟ್ಟು ಏನು ಗೊತ್ತಾ, 3-in-1 ಮಿಷಿನು ಇದರಲ್ಲಿ ನೀವು ನಾನು ಹೇಳಿಲ್ವಾ, ನೀವು ಹೆಂಗೆ ಡ್ಯೂಟಿ ಮಾಡ್ತೀರಾ, ನೀವು ಹೆವಿ ಡ್ಯೂಟಿ ಮಾಡ್ತೀರಾ ಅಥವಾ ಕಮ್ಮಿ ಡ್ಯೂಟಿ ಮಾಡ್ತೀರಾ. ಸೊ ಈ ಒಂದು ಆಧಾರದ ಮೇಲೆ ನೀವು ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ 3 ಮಿಷಿನ ಇಟ್ಕೊಂಡಿರ್ತೀರ, ಒಂದು ಜಿಗ್ಜಾಗು, ಒಂದು ಸ್ಟಿಚಿಂಗು, ಒಂದು ಎಂಬ್ರಾಯ್ಡಿಂಗ್ ಅಂದ್ಕೊಳ್ಳಿ. ನೀವು ಯಾರು ಕಸ್ಟಮರ್ ಬಂದ ತಕ್ಷಣ ಫಟ್ ಅಂತ ಜಿಗ್ಜಾಗ್ ಮಾಡ್ಬೋದು, ಫಟ್ ಅಂತ ಇದು ಏನು ಸ್ಟಿಚ್ ಮಾಡ್ಕೊಂಡು ಕೊಟ್ಬಿಡ್ಬೋದು. ಅದೇ ನೀವು ಒಂದೇ ಮಿಷಿನ್ನ ಇಟ್ಕೊಂಡಾಗ ನೀವು ಪ್ರತಿಯೊಂದಕ್ಕೂ ಟೆನ್ಷನ್ನ ಬಿಚ್ಚೋದು ಹಾಕೋದು, ಮತ್ತು ಟೆನ್ಷನ್ ಬಿಚ್ಚೋದು ಹಾಕೋದು ಮಾಡೋಕ್ಕಾಗಲ್ಲ. ಸ್ಟಿಚಿಂಗ್ ಮಾಡು ಮತ್ತು ಅದರಲ್ಲೇ ಜಿಗ್ಜಾಗು ಮಾಡು, ಅದು ತಡೆಯುತ್ತೆ. ಆ ಮಿಷಿನ್ ನೀವು ಮಾಡ್ಬೋದು, ಆದರೆ ಅಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ತುಂಬ ವರ್ಕು ಲೋಡ್ ಇರುತ್ತಲ್ವಾ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಆ ಥರದವರು ಈ ಥರ ಮಿಷಿನ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಸಪ್ರೇಟ್ ಇಟ್ಕೊಂಡಿದ್ರೆ ಬೆಸ್ಟು. ನೀವೇನಾದರೂ ಮನೆಯಲ್ಲೇ ಇದ್ದು ನಾನು 2 ಮಾಡ್ಕೊತೀನಿ ಅಂತ ಅನ್ನೋರಿಗೆ ಈ ಮಿಷಿನು ಓಕೆ, ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಯಾರು ಕೂಡ 2 ಸಲ ಪದೇ ಮಿಷಿನ್ನ ಹೋಗಿ ಟೆನ್ಷನ್ನ ಚೇಂಜ್ ಮಾಡಿ ಮಾಡೋಕ್ಕಂತ ನಿಜವಾಗ್ಲೂ ಆಗಲ್ಲ. ಸೊ ಇನ್ನು ಎಂಬ್ರಾಯ್ಡಿಂಗ್ ಮಿಷಿನ್ ಇವಾಗ ನಾನೇನು ರಾಯಲ್ಸನ್ ಮಿಷಿನ ಜಾಸ್ತಿ ಜಿಗ್ಜಾಗ್ಗೆ ಮತ್ತು ಎಂಬ್ರಾಯ್ಡಿಂಗಿಗೆ ಇವೆರಡಕ್ಕೆ ಸಿಕ್ಕಾಪಟ್ಟೆ ಯೂಸ್ ಮಾಡೋದು. ಸ್ಟಿಚಿಂಗಿಗೆ ಯಾರು ಯೂಸ್ ಮಾಡಲ್ಲ. ಸ್ಟಿಚಿಂಗಲ್ಲಿ ಆಲ್ಮೋಸ್ಟ್ ಇವಾಗ ನೀವು ನೋಡ್ಬೋದು ಜುಕ್ಕಿ ಜಾಕ್ನ ತೊಗೊಂಡ್ಬಿಡ್ತಾರೆ. ಅದು ಸಪ್ರೇಟಾಗಿ ಇರಬೇಕು, ಯಾಕಂದರೆ ಒಲಿಯೋರು ಸಡನ್ನಾಗಿ ಆಲ್ಟ್ರೇಷನ್ಗೆ ಬಂದರೆ ಪದೇ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸ್ಟಿಚಿಂಗ್ ಅಂತ ಬಂದಾಗ ಈ ಥರ ಮಿಷಿನ್ನೇ ಸೆಲೆಕ್ಟ್ ಮಾಡ್ಕೊಡೋದು. ಇನ್ನು ಜಿಗ್ಜಾಗು ಮತ್ತು ಎಂಬ್ರಾಯ್ಡಿಂಗ್ ಬೇಕು. ಎಂಬ್ರಾಯ್ಡಿಂಗ್ ಅಂತೂ ಆಲ್ಮೋಸ್ಟ್ ಕಲಿಯೋರೇ ತೊಗೊಳ್ಳೋದು, ಇದನ್ನು ಸುಮ್ಮನೆ ಯಾರೂ ತೊಗೊಳ್ಳಲ್ಲ. ಜಿಗ್ಜಾಗ್ ಮಾಡಬೇಕು ಅಂತೂ ಕೂಡ ಬೆಸ್ಟ್ ಇದೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ತುಂಬ ವೈಬ್ರೇಷನ್ ಬರಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮಿಷಿನ್ನ ಜಿಗ್ಜಾಗ್ ತೊಗೊಳ್ತಾರೆ. ಸೊ ಎಂಬ್ರಾಯ್ಡಿಂಗ್ ಬಂದು ಎಂಬ್ರಾಯ್ಡಿಂಗು ಮಾಡ್ಬೋದು, ಬಟ್ ಕಲ್ತಿರಬೇಕು. ಈ ಕಲ್ತ್ಬಿಟ್ಟು ಇದ್ರೆ ನೀವು ಇದರಲ್ಲಿ ಎಂಬ್ರಾಯ್ಡಿಂಗ್ ಸಖತ್ತಾಗಿ ಮಾಡ್ಬೋದು. ಇದರಲ್ಲಿ ಎಂಬ್ರಾಯ್ಡಿಂಗ್ ಮಾಡೋರು ಜಿಗ್ಜಾಗು ಕೂಡ ಯೂಸ್ ಮಾಡೋದು, ಯಾಕಂದರೆ ಒಂದು ಫ್ರೇಮ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲೆಲ್ಲ ನೀರೆಲ್ಲ ಪೋರ್ಷನ್ನ ಚೇಂಜ್ ಮಾಡಿಕೊಂಡು ನೀಟಾಗಿ ಒಂದು
ಟೆನ್ಷನ್ನ ಹಾಕೊಂಡು ಸೆಟ್ ಮಾಡಿಬಿಟ್ಟು ಪದೇ ಪದೇ ಬಿಚ್ಕೊಂಡು ಯಾರೂ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದು ಆ ಥರ ನೀವು ಕಮ್ಮಿ ಡ್ಯೂಟಿ ಮಾಡ್ಕೊಳ್ತೀನಿ ಮನೇಲೇ ಇದು ನಾನು ಪದೇ ಪದೇ ಒಂಚೂರು ಚೇಂಜ್ ಮಾಡಿಕೊಂಡ್ರು ಪರವಾಗಿಲ್ಲ, ನನಗೆ ಒಂದೇ ಮಿಷಿನಲ್ಲಿ ಎಲ್ಲ ಆಗಲಿ ಅಂತ ಅನ್ನೋರು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಹೆವಿ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅನ್ನೋರು ಖಂಡಿತವಾಗ್ಲೂ ಅಷ್ಟು ಪೇಷನ್ಸಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಷ್ಟೇ. ನೀವು ಹಂಗೂ ನಿಮ್ಮ ಕೆಪಾಸಿಟಿ ಮೇಲೆ ನಾನು ಮಾಡ್ತೀನಿ, ನಾನು ಟೆನ್ಷನ್ ಚೇಂಜ್ ಮಾಡಿರ್ಬೇಕಾದ್ರೆ ಮಾಡ್ಕೊಳ್ತೀನಿ ಅನ್ನೋರು ಮಾಡ್ಕೊಳ್ಬೋದು. ಬಟ್ ಸ್ಟಿಚಿಂಗು ಮಾಡ್ಬೋದು, 3 ಕೂಡ ಆಪ್ಷನ್ ಇದೆ. ಸೊ ನಾನು ಅದೇ ಒಂದು ಇದರಲ್ಲಿ ಉಷಾ ಜಾನಮಿ ತೋರಿಸಿದ್ದೆ, ನಾನು ಚಿಕ್ಕ ಮಿಷಿನ್ ಅನ್ನೋ ಉಷಾ ಜಾನಮಿ ಬರೀ ಎಡ್ ಮಾತ್ರ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಅಂತ. ಅದರಲ್ಲಿ ನೀವು ಜಿಗ್ಜಾಗು ಮಾಡ್ಬೋದು, ಸ್ಟಿಚಿಂಗು ಮಾಡ್ಬೋದು. ಅದು ತುಂಬ ಈಸಿ ಇದೆ. ಜಸ್ಟ್ ಹಿಂಗೆ ಪ್ರೆಸ್ ಆದರೆ ಆ ಟೆನ್ಷನ್ ಬೀಳುತ್ತೆ. ನೀವು ಯಾವ ಬೇಕು ಜಿಗ್ಜಾಗ್ ಟೆನ್ಷನು ಮತ್ತು ಸ್ಟಿಚಿಂಗ್ ಟೆನ್ಷನ್ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಡ್ಬೋದು. ಅದು ತಲೆನೋವಿರಲ್ಲ. ಸೊ ಇವೆಲ್ಲ ಬಂದುಬಿಟ್ಟು ನೀವು ಸ್ವಲ್ಪ ಸ್ಕ್ರೂ ಡ್ರೈವರ್ ತೊಗೊಂಡು ಬಿಚ್ಚಿಬಿಟ್ಟು ಅದನ್ನು ಸೆಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಅಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ಸೊ ಹಂಗಾಗಿ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೀವು ಒಟ್ಟಿನಲ್ಲಿ ಇದರಲ್ಲಿ ಎಲ್ಲ ಮಿಷಿನಲ್ಲಿ, ಈ ಒಂದು ಮಿಷಿನಲ್ಲಿ ಎಲ್ಲ 3 in 1 ನೀವು ಏನು ಬೇಕಾದರೂ ಹೊಲ್ಕೊಳ್ಬೋದು. ಸೊ ನಿಮ್ಮ ಬಳಕೆ ಆಧಾರದ ಮೇಲೆ ನೀವು ಯಾವ ಥರ ಯೂಸ್ ಮಾಡ್ತೀರಾ, ಕಮ್ಮಿ ಯೂಸ್ ಮಾಡ್ತೀರಾ, ಜಾಸ್ತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಒಂದು ಮಿಷಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಜಿಗ್ಜಾಗ್ಗೆ ಎಂಬ್ರಾಯ್ಡಿಂಗಿಗೆ ಸಖತ್ತಾಗಿದೆ ಇದು ಅಂತಲೇ ಹೇಳ್ಬೋದು. ನೀವು ಬೇಕಾದರೆ ಎಂಬ್ರಾಯ್ಡಿಂಗ್ ಬರಲ್ಲ, ಒಂದು ವೇಳೆ ಎಂಬ್ರಾಯ್ಡಿಂಗ್ ಬರಲ್ಲ ಅಂದರೆ ಬರೀ ಜಿಗ್ಜಾಗ್ ಯೂಸ್ ಮಾಡ್ತೀನಿ, ಸ್ಟಿಚಿಂಗ್ ಯೂಸ್ ಮಾಡ್ತೀನಿ ಇದು ಕೂಡ ನೀವು ಈ ಮಿಷಿನ ತೊಗೊಂಡ್ಬೇಕಾದ್ರೆ ಆರಾಮಾಗಿ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ 3 ಕೆಲಸನ ಒಂದೇ ಮಿಷಿನಲ್ಲಿ ಪದೇ ಪದೇ ಮಾಡೋಕ್ಕಾಗಲ್ಲ ಅನ್ನೋದೊಂದೇ ಅಷ್ಟೇ, ಇನ್ನೇನಿಲ್ಲ. ಯಾರಿಗೂ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಅಂತ. ಮತ್ತು ಇನ್ನೊಂದು ರಿಪೇರಿ ಬರುತ್ತೆ ಅಂತ ಅಲ್ಲ, ರಿಪೇರಿ ಖಂಡಿತವಾಗ್ಲೂ ಬರಲ್ಲ. ನೀವು ಎಷ್ಟು ಮಿಷಿನ ಚೆನ್ನಾಗಿ ರನ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಿಷಿನ ಯೂಸ್ ಮಾಡ್ತಾ ಇರ್ತೀರಲ್ಲ ಅಷ್ಟೂ ಚೆನ್ನಾಗಿರುತ್ತೆ ನಿಮಗೆ ಮಿಷಿನ್, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಇನ್ನು ನಾವು ಮಿಷಿನ್ನ ಯೂಸ್ ಮಾಡಿದ್ರೆ ಸುಮ್ಮನೆ ಇಟ್ಬಿಟ್ರೆ ಅಷ್ಟೇ ಜಾಮ್ ಆಗುವಂಥದ್ದು, ತುಕ್ಕು ಹಿಡಿಯುವಂಥದ್ದು ಆಗುತ್ತೆ. ನೀವು ವರ್ಕ್ನ ಮಾಡ್ತಾ ಇದ್ದರೆ ಮಿಷಿನ್ ಒಳಗಡೆ ಎಲ್ಲ ಪಾರ್ಟ್ಸ್ ಎಲ್ಲ ಓಡ್ತಾ ಇರುತ್ತೆ, ಆಯಿಲ್ನ ಹಾಕ್ತಾ ಇರ್ತೀರಾ, ಓಡ್ತಾ ಇರೋದಷ್ಟು ನೀವು ಎಷ್ಟು ಚೆನ್ನಾಗಿ ಓಡಿಸ್ತೀರಾ ಮಿಷಿನ್ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಆಯಿಲ್ ಹಾಕೋದು ಮೇಂಟೆನೆನ್ಸು ತುಂಬ ಇಂಪಾರ್ಟೆಂಟ್. ಅವಾಗ ಧೂಳು ಕ್ಲೀನ್ ಮಾಡ್ಕೊಳ್ಳೋದು ನಾನು ಹೇಳಿದ್ದೆ ಅಲ್ವಾ, ಇಷ್ಟು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡ್ಕೊಳ್ಬೋದು. ಇಷ್ಟೇ, ಇನ್ನೇನಿಲ್ಲ. ಸೊ ನಿಮಗೆ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅದನ್ನು ನಾನು ವಿಡಿಯೋದಲ್ಲಿ ಅಂದರೆ ಕೆಲವೊಂದು ಸಣ್ಣ ಸ್ಟೇಟ್ಮೆಂಟ್ನ ಮೆಸೇಜಲ್ಲೇ ಹಾಕ್ತೀನಿ, ಕೆಲವೊಂದು ಇಷ್ಟೊಂದು ಹೇಳೋದನ್ನು ಮೆಸೇಜ್ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ, ಎಲ್ಲರಿಗೂ ಕ್ಲಾರಿಫಿಕೇಷನ್ ಸಿಗಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲದಕ್ಕೂ ಆಪ್ಷನ್ ಇದೆ, ಜಿಗ್ಜಾಗು ಸ್ಟಿಚಿಂಗಿಗೂ ಸಪ್ರೇಟ್ ಆಪ್ಷನ್ ಇದೆ. ಅದು ಬಂದು ಬರೀ 2 in 1 ಆಪ್ಷನ್, ಇದು ಬಂದು 3 in 1 ಆಪ್ಷನ್. ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ನೀವು. ಸೊ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕಮ್ಮಿ ಡ್ಯೂಟಿ ಇದ್ದರೆ ತೊಗೊಳ್ಳಿ, ತುಂಬ ಜಾಸ್ತಿ ಇದೆ ಎಲ್ಲ ಸಪ್ರೇಟ್ ತೊಗೊಳ್ಳಿ. ನಾನು ನಿನ್ನೆ ಒಂದು ರಾಯಲ್ ಸನ್ ಮಿಷಿನ್ದು ವೀಡಿಯೋ ಮಾಡಿದ್ದೆ ಅಲ್ವಾ, ಸೊ ಅದರಲ್ಲಿ ಆ ಮಿಷಿನ್ ಕೂಡ ಸೇಲ್ ಆಯಿತು. ಸೊ ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಸೊ ಗೌರಿಬಿದನೂರಿಂದ ಬಂದಿದ್ದರು. ಸೊ ಅವ್ರು ಬಂದುಬಿಟ್ಟು ಮಿಷಿನ್ನ ಪರ್ಚೇಸ್ ಮಾಡ್ಕೊಂಡು ಹೋದರು ಇವತ್ತು. ಅಂದರೆ ಏನಂದರೆ ಅದನ್ನು ಆ್ಯಕ್ಚುಲಿ ಅವ್ರ ಪಾಪ ಅವರು ಫಸ್ಟ್ ಅಂತ ನೆನ್ಕೊಂಡು ಬಂದಿರೋದು. ನಾನು ವೀಡಿಯೋದಲ್ಲಿ ಹೇಳಿದೆ ಸೆಕೆಂಡ್ಸ್ ಮಿಷಿನ್ ಅಂತ ಹೇಳಿ. ಅಂದರೆ ಅದು ವೀಡಿಯೋದಲ್ಲಿ ನೋಡೋಕ್ಕೆ ಸೇಮ್ ಫಸ್ಟ್ ಕ್ವಾಲಿಟಿ ಥರನೇ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು ಮಿಷಿನು. ಸೊ ಫಸ್ಟ್ ಅಂತ ಅಂದ್ಕೊಂಡೇ ಬಂದಿದ್ದವರು. ಸೊ ಆಮೇಲೆ ಸೆಕೆಂಡ್ಸ್ ಮಿಷಿನ್ ಅಂತೆಲ್ಲ ಹೇಳಿದ್ಬಿಟ್ಟು ಸೊ ಫೈನಲಿ ಸೇಲ್ ಮಾಡಿದ್ವಿ. ಸೊ 12,500 ರೂಪಾಯಿಗೆ 2 ಸೆಕೆಂಡ್ ಮಿಷಿನ್ ಅಂತ ಪ್ರೈಸೇ ಹೇಳಿದೆ ಅಲ್ವಾ. ಸೊ ಅಷ್ಟಕ್ಕೆ ನಾವು ಸೇಲ್ನ ಕೂಡ ಮಾಡಿದ್ದಾಯಿತು. ಸೊ ಫೈನಲಿ ಮಿಷಿನ್ ಸೇಲ್ ಆಯಿತು. ಸೊ ನೋಡಿ ಆ ಜಾಗದಲ್ಲಿ ಇತ್ತು ಸೊ ಮಿಷಿನು ಅಲ್ಲಿ ಇತ್ತು. ಸೊ ಫೈನಲಿ ಮಿಷಿನ್ ಅದು ಸೇಲ್ ಆಯಿತು ಅಂತ ಗೌರಿಬಿದನೂರಿಂದ. ಸೊ ನಮ್ಮ ಒಂದು ಶಾಪ್ನ ನೋಡಿಕೊಂಡು ಸೊ ಒಂದೇ ದಿನದಲ್ಲಿ ಮಿಷಿನ್ ಕೂಡ ಅದು ಸೇಲ್ ಆಯಿತು. ಸೊ ಅದೇ ಖುಷಿ. ಸೊ ಅದನ್ನು ಆ್ಯಕ್ಚುಲಿ ನಾನು ಯಾವ ವಾಟ್ಸಪ್ಪಲ್ಲೂ ಶೇರ್ ಮಾಡಿರಲಿಲ್ಲ. ಒಂದು ವೇಳೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರೆ ತುಂಬ ಜನ ಕೇಳ್ತಾರೆ ಸೆಕೆಂಡ್ ಮಿಷಿನೇ ಸಿಗೋಲ್ಲ, ಅದೇ ಪ್ರಾಬ್ಲಮ್ಮು ಅಂಥದ್ರಲ್ಲಿ. ಸೊ ಇವಾಗ ಒಂದು ಸೆಕೆಂಡ್ ಮಿಷಿನ್ ಸಿಕ್ಕಿದಾಗ ಸೊ ಫೈನಲಿ ಪರ್ಚೇಸ್ ಮಾಡಿಕೊಂಡ್ರು. ಸೊ ಇನ್ನೂ ಒಂದು ಸೆಕೆಂಡ್ಸ್ ಮಿಷಿನ್ ಇದೆ, ಅದು ಚಿಕ್ಕ ಮಿಷಿನು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಮಿಷಿನು ಚಿಕ್ಕ ಮಿಷಿನು ಏನೆಲ್ಲ ಯೂಸ್ ಆಗುತ್ತೆ, ಹಾಗೆ ಏನು ಪ್ರೈಸ್ ಬೀಳುತ್ತೆ, ಸೊ ಯಾವ ಮಿಷಿನ್ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಅದಕ್ಕೆ ಮಿಷಿನ್ದು. ಸೊ ಇವಾಗ ಫೈನಲಿ ಸೊ ಮಿಷಿನ್ ಅದು ಸೇಲ್ ಆಯಿತು, ರಾಯಲ್ ಸನ್ ಮಿಷಿನು. ಸೊ ತುಂಬ ಚೆನ್ನಾಗಿತ್ತು ಮಿಷಿನ್ ಸೆಕೆಂಡ್ಸ್. ಸೊ ಕೆಲವೊಂದು ತುಂಬ ಚೆನ್ನಾಗಿರೋ ಸಿಗೋದು ಅಪರೂಪ ಅಂತಲೇ ಅಂದ್ಕೊಳ್ಳಿ. ತುಂಬ 3 ವರ್ಷ 4 ವರ್ಷ ಓಡಿರೋ ಮಿಷಿನ್ಗಳು ಸಿಗುತ್ತೆ, ಏನಾದ್ರು ಪ್ರಾಬ್ಲಮ್ ಇರುತ್ತೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿರೋ ಮಿಷಿನ್, ಒಂಚೂರು ಕೂಡ ಡ್ಯಾಮೇಜ್ ಇಲ್ದಿರೋ ಮಿಷಿನ್ ಸಿಗೋದು ತುಂಬಾ ಅಪರೂಪ ಅಂತಲೇ ಹೇಳ್ಬಿಟ್ಟು ಫೈನಲಿ ಸಿಕ್ತು. ನಮ್ಮ ಚಾನಲ್ನ ನೋಡ್ಕೊಂಡು ಬಂದು ಸೊ ಫೈನಲಿ ತೊಗೊಂಡು ಹೋದ್ರು. ಸೊ ತುಂಬ ಖುಷಿ ಆಯಿತು. ಇನ್ನು ವೀಡಿಯೋ ನೋಡೋದಲ್ಲ, ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಸ್ಟಿಕ್ಕಿ ಬೈ.